ಉಪ್ಪು, ಇಲ್ಲಿ ಉಪ್ಪು ಇದು, ಆಮೇಲೆ ಇದು ಬ್ರೊಕೊಲಿ, ಇದು ಹಸಿದು, ಇದು ಬೇಯಿಸಿದ್ದು, ಆಮೇಲೆ ಕೊತ್ತಂಬರಿ ಸೊಪ್ಪು, ಅರಾರೋಟು, ಮೆಣಸಿನಕಾಳು, ಬೆಣ್ಣೆ. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟಿಂದ ಒಂದು ಸೂಪು. ಇವಾಗ ಕಾವಲಿ ಇಟ್ಟು ಅದಕ್ಕೆ ಫಸ್ಟ್ ನೀರು, ಫಸ್ಟ್ ಈಗ ಬೆಣ್ಣೆ ಹಾಕಿದ್ರು. ಬೆಣ್ಣೆ ಹಾಕಿದ ತಕ್ಷಣ ಅದು ಪಾತ್ರೆ ದೊಡ್ಡದಾಯ್ತು. ಕಾಳುಮೆಣಸು ಒಂದು ಸ್ವಲ್ಪ ಹಾಕಿದ್ರು. ಪಾತ್ರೆ ದೊಡ್ಡದಾಯ್ತು. ಹಾಕಿ ಬೇಯಿಸಿರೋ ಬ್ರೊಕೊಲಿ ನೀರಲ್ಲಿ ಬೇಯಿಸಿ. ಈಗ ಇದರಲ್ಲಿ ಬೆಣ್ಣೆ, ಕಾಳುಮೆಣಸು, ಬ್ರೊಕೊಲಿ ಮತ್ತೆ ನೀರು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. ಅರಾರೋಟ್ ಆಯ್ತಾ, ಯೂಶಲಿ ಕಾರ್ನ್ಫ್ಲೋರ್ ಎಲ್ಲ ಬಳಸ್ತಾರೆ ಥಿಕ್ ಆಗ್ಲಿಕ್ಕೆ, ಅಥವಾ ಬೇರೆ ಯಾವ್ದಾದ್ರು ಥಿಕ್ನಿಂಗ್ ಏಜೆಂಟ್ ಅನ್ನ ಬಳಸ್ತಾರೆ. ಬಟ್ ನೀವು ಕಾರ್ನ್ಫ್ಲೋರ್ ಅನ್ನ, ಇದು ಅರಾರೋಟ್ ಅನ್ನ ಬಳಸಿದ್ರೆ ಇದೇನಾಗುತ್ತೆ ಅಂತಂದ್ರೆ ಇದು ಕರಳಿಗೆ ಶಕ್ತಿಯನ್ನು ಕೊಡುತ್ತೆ. ಕಾರ್ನ್ಫ್ಲೋರು ಬರೀ, ಇದು ಅರಾರೋಟು ಬರೀ ಟಾಯ್ಲೆಟ್ ಅನ್ನ ಬಂದ್ ಮಾಡೋದಕ್ಕಷ್ಟೇ ಅಲ್ಲ, ಅರಾರೋಟಿಗೆ ಔಷಧೀಯ ಗುಣಧರ್ಮ ಕೂಡ ಇದೆ. ಹಾಗಾಗಿ ಅರಾರೋಟನ್ನ ನಾವು ಸೂಪಿಗೆ ಬಳಸಿದಾಗ ನಿಮ್ಗೆ ಹೋಟೆಲಲ್ಲಿ ಮಾಡಿದ ರೀತಿನೇ ಥಿಕ್ನೆಸ್ ಸಿಗತ್ತೆ. ಆರೋ ರೋಟ್ ಅಂತಾನೆ ಹೇಳ್ತಾರೆ ಇಂಗ್ಲಿಷಲ್ಲಿ, ಆರೋ ರೋಟ್ ಅಂತಾನೆ ಹೇಳ್ತಾರೆ. ಈಗ ಈ ಅರಾರೋಟ್ ಪೌಡ್ರನ್ನ ತಣ್ಣೀರಲ್ಲಿ ಕರಡಿಟ್ಕೋಬೇಕು. ಇದನ್ನ ಸೀದಾ ಬಿಸಿಗೆ ಹಾಕಬಾರ್ದು. 1 ಟೀ ಸ್ಪೂನ್ ಹಾಕಿದ್ದೀರಾ. ಈಗ ಅರಾರೋಟ್ ಪೌಡ್ರನ್ನ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಘಮ್ ಅಂತಿದೆ. ಈಗ ಥಿಕ್ನೆಸ್ ಅನ್ನ ನೋಡ್ಕೊಂಡು ಹಾಕ್ಬೋದು. ಸೊ ಇಲ್ಲಿ ಮೇನ್ ಶೆಫಿಗೆ ಲಿಟ್ಲ್ ಶೆಫ್ ಹೆಲ್ಪ್ ಮಾಡ್ತದೆ. ಅಂದ್ರೆ ಆ ಬೌಲಲ್ಲಿ ಒಂದು, ಅದೇ ಹಾಫ್ ಬೌಲ್ ತರ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ಸಾಕು. ಈಗ ಬಂದ್ ಮಾಡಿದ್ರೆ ಆಯ್ತು. ಈಗ ನೋಡಿ ಹೇಗೆ ತಿಕ್ ಆಗ್ತಾ ಇದೆ, ಥಿಕ್ನೆಸ್. ಈಗ ಸರ್ವ್ ಮಾಡಿದ್ರೆ ಆಯ್ತು. ಇವಾಗ ಹಾಕಿ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ.